ಮಹಾರಾಷ್ಟ್ರದಲ್ಲಿ ಮತ್ತೆ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಉದ್ಧವ್ ಠಾಕ್ರೆ ಬಣ ಮತ್ತೊಮ್ಮೆ ಒಡೆದು ಚೂರಾಗುವ ಸ್ಪಷ್ಟ ಮುನ್ಸೂಚನೆ ಸಿಕ್ಕಿದೆ. 9 ಸಂಸದರ ಪೈಕಿ 6 ಸಂಸದರು ಡಿಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಸೇರುವ ಸಾಧ್ಯತೆಗಳಿವೆ. ಆಪರೇಷನ್ ಟೈಗರ್ ಹೆಸರಿನಲ್ಲಿ ನಡೆದ ಈ ಮಿಷನ್ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಕ್ರಾಂತಿ ಸೃಷ್ಟಿಸಿದೆ. ಈ ಮಧ್ಯೆ ಉದ್ಧವ್ ಸೇನಾ ಪಕ್ಷದ ಸಂಸದ ಸಂಜಯ್ ರಾವತ್ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಉದ್ಧವ್ ಬಣದ ಸಂಸದರನ್ನ ಖರೀದಿಸೋಕೆ ಪ್ರತಿಯೊಬ್ಬರಿಗೂ 50 ಕೋಟಿ ರೂಪಾಯಿ ಹಣ ಆಫರ್ ನೀಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. 15 ಕೋಟಿ ಮುಂಗಡ ಹಣ ನೀಡಲಾಗಿದೆ. ಸಂಸದರನ್ನ ದೆಹಲಿಗೆ ಕರೆದೊಯ್ಯಲು ಖಾಸಗಿ ಜೆಟ್ಗಳನ್ನ ಕಳುಹಿಸಲಾಗುತ್ತಿದೆ. ಮಂಗಳವಾರ ನಾಂದೇಡ್ ಮತ್ತು ಪುಣೆ ಸೇರಿದಂತೆ ಮಹಾರಾಷ್ಟ್ರದ 3 ಸ್ಥಳಗಳಲ್ಲಿ 3 ಖಾಸಗಿ ಜೆಟ್ಗಳನ್ನ ಕಳುಹಿಸಲಾಗಿದೆ ಅಂತ ಆರೋಪ ಮಾಡಿದ್ರು. ಈ ಮಧ್ಯೆ ಉದ್ಧವ್ ಬಣದ ಶಿವಸೇನೆ ದಂಗೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲು ಸಜ್ಜಾಗಿದೆ. ಪಕ್ಷವು ಬುಧವಾರ ತನ್ನ ಸಂಸದೀಯ ಪಕ್ಷದ ಸಭೆ ಕರೆದಿದೆ. ಎಲ್ಲಾ ಸಂಸದರು ಜೂನ್ 18ರ ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ನಡೆಯತಕ್ಕಂಥ ಸಂಸದರ ಸಭೆಯಲ್ಲಿ ಭಾಗವಹಿಸುವಂತೆ ಸೂಚಿಸಿದೆ. ಸಭೆಯಲ್ಲಿ ಪಾಲ್ಗೊಳ್ಳದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಉದ್ಧವ್ ಠಾಕ್ರೆ ಬಣದ ಸಂಸದರಾದ ಸಂಜಯ್ ದೀನಾ ಪಟೇಲ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಅಸ್ಟಿಕರ್, ಓಂರಾಜೆ ನಿಂಬಾಳ್ಕರ್, ಬಹುಸಾಹೇಬ್ ವಕಚೌರೆ ಮತ್ತು ಸಂಜಯ್ ಜಾಧವ್ ಏಕನಾಥ್ ಶಿಂದೆ ಬಣ ಸೇರುವ ಸಾಧ್ಯತೆಗಳಿವೆ. ಹೆಚ್ಚುವರಿಯಾಗಿ ರಾಜಾಬಾಬು ವಾಜೆ ಕೂಡ 6 ಸಂಸದರೊಂದಿಗೆ ಸೇರಿಕೊಳ್ತಾರೆ ಅಂತ ವದಂತಿ ಇದೆ. ಲೋಕಸಭೆಯಲ್ಲಿ ಮೆಜಾರಿಟಿ ತಗೊಂಡು ಒನ್ ನೇಷನ್ ಒನ್ ಎಲೆಕ್ಷನ್ ಮಹಿಳಾ ಮೀಸಲು ಕ್ಷೇತ್ರ ಪುನರ್ವಿಂಗಡಣೆ ಪಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಬಿಜೆಪಿ ಅವ್ರದಿದೆ. ಟಿಎಂಸಿ ಹೊಡೆದ್ರು, ಡಿಎಂಕೆ ಐಎನ್ಡಿಎ ಮೈತ್ರಿಕೂಟ ಸಪರೇಟ್ ಆಯ್ತು, ಆಪೋರ್ ಸೇರಿದ್ರು, ಈಗ ಶಿವಸೇನೆ ಸೇರಿಸ್ಕೊಳ್ಳೋದು. ಒಟ್ಟಲ್ಲಿ ಮೆಜಾರಿಟಿ ತಗೊಂಡು 3/2 ಭಾಗದಲ್ಲಿ ಬಿಲ್ ಪಾಸ್ ಮಾಡೋದು ಇವ್ರ ಕೆಲಸ. ಇನ್ನೊಂದು ಸುದ್ದಿ, ಮಹಾರಾಷ್ಟ್ರ ಆಯ್ತು, ಪಶ್ಚಿಮ ಬಂಗಾಳ ಆಯ್ತು, ಈಗ ಉತ್ತರ ಪ್ರದೇಶ ಕತೆ. ಸಮಾಜವಾದಿ ಪಕ್ಷದಲ್ಲಿ ಶೀಘ್ರದಲ್ಲೇ ಒಡಕು ಉಂಟಾಗ್ಲಿದ್ದು ಇಡೀ ಸಮಾಜವಾದಿ ಪಕ್ಷವೇ ಭಾರತೀಯ ಜನತಾ ಪಕ್ಷ ಸೇರೋಕೆ ಸಿದ್ಧವಾಗಿ ಕುಳಿತಿದೆ ಅಂತ ರಾಜ್ಯ ಸಚಿವ ಹಾಗೂ ಎಸ್ಪಿ ಮುಖ್ಯಸ್ಥ ಓಂ ಪ್ರಕಾಶ್ ರಾಜ್ ಭರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದ ಗಣಿಗಾರಿಕೆ ಹಗರಣ ಮತ್ತು ಗೋಮತಿ ರಿವರ್ ಫ್ರಂಟ್ ಹಗರಣದ ಹಿಂದಿರತಕ್ಕಂಥ ಅಸಲಿ ಮಾಸ್ಟರ್ ಮೈಂಡ್ ಯಾರು ಎಂಬುದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ತನಿಖಾ ಸಂಸ್ಥೆಗಳ ಉರುಳು ಬಿಗಿಯಾಗುತ್ತಿದ್ದಂತೆ ಸಮಾಜವಾದಿ ಪಕ್ಷದಲ್ಲಿನ ಆತಂಕ ಹೆಚ್ಚಾಗ್ತಿದೆ ಅಂತ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಮುಂಬರುವ ಉತ್ತರ ಪ್ರದೇಶದ ವಿಧಾನಸಭೆ ಚುನಾವಣೆಯಿಂದಾಗಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಗರಿಗೆದಿರುವೆ. ಇದೇ ವೇಳೆ ರಾಜ್ಭರ್ ನೀಡಿರ್ತಕ್ಕಂಥ ಈ ಹೇಳಿಕೆ ಭಾರಿ ಕುತೂಹಲ ಕೆಳಿಸಿದೆ. ಮುಂಬರುವ 2027ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ರಾಜ್ಯದಿಂದ ಸಂಪೂರ್ಣವಾಗಿ ಕಿತ್ತೊಯ್ಯುತ್ತೇವೆ. ಮುಂಬರುವ ಚುನಾವಣೆಯಲ್ಲಿ ರಾಜ್ಭರ್ ಪಕ್ಷದ ಒಬ್ಬ ಶಾಸಕರನ್ನು ಗೆಲ್ಲೋದಿಲ್ಲ ಮತ್ತು ಅವರು ಕೇವಲ ಪ್ರಚಾರಕ್ಕಾಗಿ ಇಂತಹ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಸಮಾಜವಾದಿ ಪಾರ್ಟಿಯವರು ತಿರುಗೇಟು ರಾಜ್ಭರ್ ಅವರು ಪಕ್ಷಾಂತರ ಹೊಂದಿರಲಿರುವ ಯಾವುದೇ ಶಾಸಕರ ಹೆಸರನ್ನ ಬಹಿರಂಗಪಡಿಸಿಲ್ಲ. ಅದರ ಹೊರತಾಗಿಯೂ ಅವರ ಈ ಹೇಳಿಕೆ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಹೊಸ ಸಂಚಲನ ಹುಟ್ಟು ಹಾಕಿದೆ. ಏನೋ ಓದಾಗ ಹೇಳ್ಬೇಕಪ್ಪ, ಹೋಗ್ದೇನೆ ಯಾಕೆ ಹೇಳ್ತಾರೆ, ಬಟ್ ಹೋಗ್ಬೋದು ಹೇಳಕ್ಕಾಗಲ್ಲ. ಟಿಎಂಸಿ ಹಿಂಗಾಗತ್ತೆ ಅಂತ ಯಾರಿಗೆ ಗೊತ್ತಿತ್ತು, ಶಿವಸೇನೆ ಹಿಂಗಾಗತ್ತೆ ಅಂತ ಯಾರಿಗೆ ಗೊತ್ತಿತ್ತು, ಎನ್ಸಿಪಿ ಹಿಂಗಾಗತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಬಿಜೆಪಿ ಅವ್ರು ಏನೇನೋ ಮಾಡ್ಲಿಕ್ಕತ್ತಾರೆ, ನೋಡ್ಬೇಕೇನ್ ಮಾಡ್ತಾರೆ ಅಂತ. ಜುಲೈ ವೇಳೆಗೆ ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಳ್ಳಲು ಇತ್ತೀಚೆಗೆ ಆರಂಭಿಸಲಾದ ಅವರ ವಿ ದ ಲೀಡರ್ಸ್ ಆಂದೋಲನವು ಸರಿಯಾದ ಹಾದಿಯಲ್ಲಿದೆ ಮತ್ತು 50 ಲಕ್ಷ ಸದಸ್ಯತ್ವವನ್ನು ಸಾಧಿಸುವುದು ಗುರಿಯಾಗಿದೆ ಅಂತ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಬುಧವಾರ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ವಿಡಿಯೋ ಸಂವಾದದಲ್ಲಿ ಮಾತನಾಡಿದಂತ ಅಣ್ಣಾಮಲೈ, ಸದ್ಯ 18 ಲಕ್ಷ ಸದಸ್ಯರು ಯಾವುದೇ ನಿರೀಕ್ಷೆಗಳಿಲ್ಲದೆ ಆಂದೋಲನಕ್ಕೆ ಸೇರಿದ್ದಾರೆ. ಸದಸ್ಯತ್ವವು ಆನ್ಲೈನ್ ನಲ್ಲಿ ಮಾತ್ರ ಅಲ್ಲದೆ ನೇರವಾಗಿ ಜನರನ್ನ ಭೇಟಿ ಮಾಡುವ ಮೂಲಕವೂ ನಡೆಯುತ್ತಿದೆ ಅಂತ ಹೇಳಿದರು. ಈ ಆಂದೋಲನವು ದೊಡ್ಡ ಬದಲಾವಣೆಯನ್ನ ತರುತ್ತದೆ ಎಂಬ ನಂಬಿಕೆಯೊಂದಿಗೆ ಸದಸ್ಯರು ಸೇರಿದ್ದಾರೆ. ನಾವು ಈ ಆಂದೋಲನವನ್ನ ರಾಜಕೀಯ ಸಂಘಟನೆಯಾಗಿ ಪ್ರಾರಂಭಿಸಿದ ನಂತರ ಅದರ ಚಟುವಟಿಕೆಗಳು ಮುಂಬರುವ ಜುಲೈನಿಂದ ವಿಭಿನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ ಮತ್ತು ಜನರು ಅದನ್ನು ನೋಡ್ತಾರೆ ಅಂತ ಹೇಳಿದ್ದಾರೆ. ತಮ್ಮ ಆಂದೋಲನ ವಿಫಲವಾಗುವುದಿಲ್ಲ, ಸುಳ್ಳು ಹೇಳುವುದಿಲ್ಲ ಮತ್ತು ಜನರನ್ನ ತಪ್ಪು ದಾರಿಗೆ ಕೊಂಡೊಯ್ಯೋದಿಲ್ಲ. ನಮಗೆ ನಾವು ಎಲ್ಲಾ ಧರ್ಮಗಳಿಗೂ ಸಮಾನರು ಮತ್ತು ಅದರ ಬಗ್ಗೆ ಎರಡನೇ ಯೋಚನೆ ಇಲ್ಲ ಅಂತ ಹೇಳಿದರು. ಮುಂಬರುವ ತಿಂಗಳುಗಳಲ್ಲಿಯೂ ಈ ಸದಸ್ಯತ್ವ ಅಭಿಯಾನವನ್ನ ಮುಂದುವರಿಸುವುದೇ ನಮ್ಮ ಗುರಿ. ನಾವು ಮುಂದುವರಿಯುತ್ತಿದ್ದಂತೆ ರಾಜ್ಯದ ವಿವಿಧ ಸಮಸ್ಯೆಗಳ ಬಗ್ಗೆ ಮಾತನಾಡೋಕೆ ನಮ್ಮ ಸಂಘಟನೆಯನ್ನ ಜನಾಂದೋಲನವಾಗಿ ಪರಿವರ್ತಿಸುವುದು ನಮ್ಮ ಉದ್ದೇಶವಾಗಿದೆ ಅಂತ ಹೇಳಿದ್ರು. ಅಣ್ಣಾಮಲೈ ಅವರ ದಿಲ್ ಸರಿಯಾಗಿ ಹೋಯ್ತವ್ರೆ. ಫಲಿತಾಂಶ ಏನೋ ನೋಡ್ಬೇಕು. ಬಟ್ ವಿಜಯ್ ಫಲಿತಾಂಶ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿದ್ರು, ಫಲಿತಾಂಶ ಸಿಕ್ತು. ಬಟ್ ಅಣ್ಣಾಮಲೈ ವಿಜಯ್ ನಟ, ವಿಜನರಿ ಲೀಡರ್, ಈಗ ತಮಿಳುನಾಡು ಸಿಎಂ. ಬಟ್ ಬೆಟರ್ ದೆನ್ ವಿಜಯ್, ಅಣ್ಣಾಮಲೈ ಏನಾರ ಮಾಡಕ್ ಸಾಧ್ಯತೆಗಳು ಇದೆ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲು ಕೋಲಾಹಲಕ್ಕೆ ಕಾರಣವಾಗಿದೆ. ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಒವೈಸಿ ಅವರು ಮಮತಾ ಬ್ಯಾನರ್ಜಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಂಗಾಳದಲ್ಲಿ ಟಿಎಂಸಿಯ ಹೀನಾಯ ಸೋಲು ಒಂದೇ ಒಂದು ಅಂಶದಿಂದಲ್ಲ, ಬದಲಾಗಿ ಸಾರ್ವಜನಿಕರ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ವ್ಯಾಪಕ ಕೋಪದಿಂದ ಉಂಟಾಗಿದೆ ಅಂತ ಒವೈಸಿ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ರಾಜ್ಯದ ಮುಸ್ಲಿಮರನ್ನ ಕೇವಲ ಮತ ಬ್ಯಾಂಕ್ ಅಂತ ಪರಿಗಣಿಸಿದ್ರು, ಆದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಅವರನ್ನ ಕೈಬಿಟ್ರು ಅಂತ ಹೇಳಿದ್ದಾರೆ. ಟಿಎಂಸಿ ಸೋಲಿಗೆ ಒವೈಸಿ 4 ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಮಮತಾ ಸರ್ಕಾರದ ಅವಧಿಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ, ಕಳಪೆ ಕಾನೂನು ಮತ್ತು ಸುವ್ಯವಸ್ಥೆ ದುರಾಡಳಿತ, ರಾಜ್ಯದ ಮತದಾರರ ಪಟ್ಟಿಗೆ ಸಂಬಂಧಿಸಿದ SIR ಸಮಸ್ಯೆ ಮತ್ತು ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ದ್ರೋಹವು ಈ ಚುನಾವಣಾ ಫಲಿತಾಂಶದಲ್ಲಿ ಪ್ರಮುಖ ಅಂಶಗಳಾಗಿವೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಈ ಇಡೀ ವಿವಾದದಲ್ಲಿ ಒವೈಸಿ 5 ಲಕ್ಷ ಆಟವನ್ನ ಉಲ್ಲೇಖಿಸುವ ಮೂಲಕ
ಮಮತಾ ಬ್ಯಾನರ್ಜಿನ ಮೂಲೆಗುಂಪು ಮಾಡಿದ್ದಾರೆ. ಸುಮಾರು 1.5 ವರ್ಷಗಳ ಹಿಂದೆ ಕೋಲ್ಕತ್ತಾ ಹೈಕೋರ್ಟ್ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 5 ಲಕ್ಷ OBC ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದೆ. ಸರಿ ಸುಮಾರು 3 ಲಕ್ಷ ಮುಸ್ಲಿಂ ಸಮುದಾಯದ ಸದಸ್ಯರಿಗೆ ಮಾತ್ರ ಸೇರಿದ್ದವು. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾಗ ಅವರು ವಿಧಾನಸಭೆಯಲ್ಲಿ ಕಾನೂನು ಅಂಗೀಕರಿಸುವ ಮೂಲಕ ಈ ಜನರ ಹಕ್ಕುಗಳನ್ನು ರಕ್ಷಿಸಬಹುದಿತ್ತು. ಆದ್ರೆ ಅವರು ಏನನ್ನೂ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಸೋತ್ ಮೇಲೆ 1000 ಕಾರಣ ಹೇಳ್ತಾರೆ, ಬಟ್ ಮಮತಾ ಬ್ಯಾನರ್ಜಿ ಸೋತಿದ್ದಾರೆ ಅಷ್ಟೇ. 3 ಸರ್ ಗೆದ್ಮೇಲೆ 4ನೇ ಸರ್ ಗೆಲ್ಲಕ್ಕಾಗತ್ತಾ? ಕಷ್ಟ.